ರಾಜ್ಯ ಬಿಜೆಪಿಯ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಆರ್ಎಸ್ಎಸ್ಗೆ ದೂರು ನೀಡೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣ ಪೊಲೀಸರ ವಿರುದ್ಧ ಆರ್ ಅಶೋಕ್ ಧಮಕಿ ಹಾಕಿದ್ದಾರೆ. ಮುನಿರತ್ನ ಕೇಸ್ ವಿರುದ್ಧ ದೂರು ನೀಡೋಕೆ ಸಜ್ಜಾಗಿದ್ದು, ಮನೋಹರ್ ನೇತೃತ್ವದ ನಿಯೋಗದಿಂದ ದೂರು ನೀಡಲಾಗುತ್ತಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಆರ್ಎಸ್ಎಸ್ನ ಕಚೇರಿ. ರಾಜ್ಯ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದೀಗ ಸಿಡಿದೆದ್ದಿರುವಂಥದ್ದು. ಆರ್ಎಸ್ಎಸ್ಗೆ ದೂರು ನೀಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆಯ ವಿಚಾರ, ಪೊಲೀಸರ ವಿರುದ್ಧ ಆರ್ ಅಶೋಕ್ ಅವರ ಧಮಕಿ, ಮುನಿರತ್ನ ಕೇಸ್ನ ವಿರುದ್ಧ ಇದೀಗ ಆರ್ಎಸ್ಎಸ್ಗೆ ನೋಡಿ, ನಿಮ್ಮ ಬಿಜೆಪಿಯ ನಾಯಕರುಗಳು ಹಿಂಗ್ ಮಾಡ್ತಾ ಇದ್ದಾರೆ, ಈ ಥರದ ಪದ ಬಳಕೆಗಳನ್ನು ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಎತ್ತ ಅಂತ ದೂರು ಕೊಡೋದಕ್ಕೆ ಅಂತ ಮುಂದಾಗಿರುವಂಥದ್ದು. ಮನೋಹರ್ ನೇತೃತ್ವದ ನಿಯೋಗದಿಂದ ದೂರು ಕೊಡ್ತಾ ಇರೋದು ಚಾಮರಾಜಪೇಟೆಯಲ್ಲಿರುವಂಥ ಆರ್ಎಸ್ಎಸ್ ಕಚೇರಿ. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಈ ಅವಿನಾಭಾವ ಸಂಬಂಧ ಏನೇ? ಸೊ ಇದೇ ವಿಚಾರದಲ್ಲಿ ಕೆಲವು ಬಾರಿ ಬಿಜೆಪಿಯ ನಾಯಕರುಗಳಿಗೆ ಆರ್ಎಸ್ಎಸ್ ತರಾಟೆ ತೆಗೆದುಕೊಂಡಿದ್ದು ಇದೆ. ಆರ್ಎಸ್ಎಸ್ ಹಾಕುವಂಥ ಗೀಟನ್ನು ಬಿಜೆಪಿ ನಾಯಕರು ದಾಟುವುದಿಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಹೀಗಿರಬೇಕಾದ್ರೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದು ಬಿಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು, ಕಾಂಗ್ರೆಸ್ನವ್ರು ಹಾಗೆ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಕಾಂಗ್ರೆಸ್ನವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಆರ್ಎಸ್ಎಸ್ಗೆ ದೂರು ಕೊಟ್ಬಿಡೋಣ ಬಿಜೆಪಿಯವ್ರ ವಿರುದ್ಧ ಅಂತ. ಅವರ ನಾಯಕರುಗಳು ಏನೇನು ಮಾಡ್ತಾ ಇದ್ದಾರೆ, ಯಾವೆಲ್ಲ ಪದ ಬಳಕೆ ಮಾಡಿದ್ದಾರೆ, ಎಷ್ಟು ಜೋರಾಗಿ ಮಾತಾಡಿದ್ದಾರೆ, ಪೊಲೀಸರನ್ನು ನಿಂದಿಸಿದ್ದಾರೆ, ಈ ಎಲ್ಲ ವಿಚಾರದ ಬಗ್ಗೆ ಹಾಗಿದ್ರೆ ನಿಮ್ಮ ನಾಯಕರುಗಳಿಗೆ ಶಿಸ್ತು ಅನ್ನೋದು ಇಲ್ವಾ ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಒಂದು ಸುದೀರ್ಘವಾದಂಥ ದೂರನ್ನು ಆರ್ಎಸ್ಎಸ್ಗೆ ಕೊಡಬೇಕು ಅಂತ ಪ್ಲಾನ್ ಮಾಡಿ ಮನೋಹರ್ ನೇತೃತ್ವದಲ್ಲಿ ಈ ಒಂದು ನಿಯೋಗದಿಂದ ಹೋಗಿ ದೂರನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿರೋದು. ಸೊ ಅಂದರೆ ಬಿಜೆಪಿಗೆ ಒಂದು ಮುಜುಗರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಥರದೊಂದು ಪ್ಲಾನನ್ನು ಕಾಂಗ್ರೆಸ್ ಮಾಡ್ಕೊಂಡಿದೆ. ಸೊ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ವರದಾನ ಆಗುತ್ತೆ ಅಥವಾ ಬಿಜೆಪಿಗೆ ಇದು ಎಷ್ಟರ ಮಟ್ಟಿಗೆ ಮುಜುಗರ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಎಲ್ಲವೂ ಕೂಡ ರಾಜಕೀಯ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿಗರು ಬೀದಿಗಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರು ಒಂದಷ್ಟು ಸಾಲು ಆರೋಪಗಳನ್ನು ಕಾಂಗ್ರೆಸ್ ಮೇಲೆ ಮಾಡ್ತಿದ್ದಾರೆ. ಸಿಟಿ ರವಿ ಅವರು ಕೂಡ ಪೊಲೀಸ್ ಇಲಾಖೆ ಹಾಗೆ ಕಾಂಗ್ರೆಸ್ನವರ ಕೆಲವು ನಾಯಕರುಗಳ ಮೇಲೆ ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಏನೇನು ಎಡವಟ್ಟು ಮಾಡಿದ್ದಾರೆ, ಬಿಜೆಪಿ ನಾಯಕರ ಕಡೆಯಿಂದ ಏನೇನು ಸಮಸ್ಯೆ ಆಗಿದೆ ಅದನ್ನು ಒಂದಷ್ಟು ದೂರು ಅಂತ ಬರೆದು ಆ ದೂರನ್ನು ಆರ್ಎಸ್ಎಸ್ ನಾಯಕರಿಗೆ ಕೊಟ್ಟು, ನಿಮ್ಮ ನಾಯಕರುಗಳಿಗೆ ಬುದ್ಧಿ ಹೇಳಿ, ಇಲ್ಲ ಕ್ರಮವನ್ನು ಕೈಗೊಳ್ಳಿ, ನಿಮ್ಮದು ಶಿಸ್ತಿನ ಪಕ್ಷ ಅಲ್ವಾ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ಕೆಣಕುವ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ.